ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ತಮ್ಮದೇ ಆದ ಛಾಪು ಮೂಡಿಸಿರೋ ಹೆಸರು ಉಮಾಪತಿ ಶ್ರೀನಿವಾಸ್ ಗೌಡ. ಚಿತ್ರರಂಗದಲ್ಲಿ ತಮ್ಮದೇ ಆದ ಗುರುತಿನೊಂದಿಗೆ ಗುರುತಿಸಿಕೊಂಡಿರೋ ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬದ ಹಿನ್ನೆಲೆ ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳಿಂದ ಶುಭಾಶಯಗಳ ಮಹಾಪೂರ ಹರಿದು ಬರುತ್ತಿದೆ. ಕೆಪಿಸಿಸಿ ಸದಸ್ಯರು, ಒಕ್ಕಲಿಗ ಸಮುದಾಯ ಭವನದ ಖಜಾಂಚಿ ಹಾಗೂ ಬೊಮ್ಮನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಸೇರಿದಂತೆ ವಿವಿಧೆಡೆ ಉಮಾಪತಿ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಅಭಿಮಾನಿಗಳು ಶುಭ ಹಾರೈಸುತ್ತಿದ್ದಾರೆ. ತಮ್ಮ ಸರಳತೆ, ಸ್ನೇಹಪರ ವ್ಯಕ್ತಿತ್ವ, ಚಿತ್ರರಂಗದಲ್ಲಿನ ತಮ್ಮದೇ ಆದ ಕೆಲಸದ ಮೂಲಕ ಅಭಿಮಾನಿಗಳ ಮನ ಗೆದ್ದಿರೋ ಉಮಾಪತಿ ಶ್ರೀನಿವಾಸ್ ಅವರಿಗೆ ಇಂದು ಅಭಿಮಾನಿಗಳಿಂದ ವಿಶೇಷ ಪ್ರೀತಿ ವ್ಯಕ್ತವಾಗುತ್ತಿದೆ. ಉಮಾಪತಿ ಶ್ರೀನಿವಾಸ್ ಅವರ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಸಿಗಲಿ, ಆರೋಗ್ಯ, ಸಂತೋಷ ಸದಾ ಜೊತೆಯಾಗಿರಲಿ, ಚಿತ್ರರಂಗದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನೋದೇ ಅಭಿಮಾನಿಗಳ ಆಶಯ. ಬೊಮ್ಮನಹಳ್ಳಿ ವಿಧಾನಸಭೆ ಕ್ಷೇತ್ರದ ಡಿಪ್ಯೂಟೆಡ್ MLA ಆದಂಥ ಸಹೋದರರು ಹಾಗೂ ಸ್ನೇಹಿತರಾದಂಥ ಉಮಾಪತಿ ಗೌಡರವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಏನು ಇವತ್ತು ಅವರ ಅಭಿಮಾನಿ ಬಳಗ ತುಂಬಾ ಸುಮಾರು ನೆನ್ನೆ ನೈಟಿಂದ ಇವತ್ತು ಇನ್ನೂ ಸಾಯಂಕಾಲದವರೆಗೂ ಈ ಥರ ಅಭಿಮಾನಿಗಳು ಬಂದು ಅವರ ಒಂದು ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ಆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನ ಶಾಸಕರಾಗಲಿ ಅಂತ ನಾನು ಆ ತಾಯಿ ಅಣ್ಣಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರು ಏನಿವತ್ತು ಸಮಾಜ ಸೇವೆ, ಅನೇಕ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ DK ಶಿವಕುಮಾರ್ ಸಾಹೇಬರ ಒಂದು ಸಹಕಾರದಿಂದ ಏನು ಬೊಮ್ಮನಹಳ್ಳಿ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಪಥದ ಕಡೆ ಎತ್ಕೊಂಡೊಯ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನ ಶಾಸಕರಾಗಿ ಮುಂದಿನ ದಿನ ಈ ಬೊಮ್ಮನಹಳ್ಳಿ ಒಂದು ಕ್ಷೇತ್ರವನ್ನು ಒಂದು ಉತ್ತಮವಾದ ಒಂದು ಕ್ಷೇತ್ರ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಉಮಾಪತಿ ಗೌಡರಿಗೆ, ನಮ್ಮ ಸಹೋದರದ ಉಮಾಪತಿ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ.
ಏನಿವತ್ತು ಉಮಾಪತಿ ಶ್ರೀನಿವಾಸ್ ಗೌಡರು ಹುಟ್ಟುಹಬ್ಬದ ಪ್ರಯುಕ್ತ ಏನು ಕಾರ್ಯಕ್ರಮ ನಡೀತಾ ಇದೆ, ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ಎಲ್ಲ ಭಾಗದಲ್ಲೂ ಎಲ್ಲ ಡಿಸ್ಟಿಕ್ಕಲ್ಲೂ ಜನ ಬಂದು ವಿಶ್ ಮಾಡಿ ರಾತ್ರಿ 12 ಗಂಟೆಯಿಂದ 12 ಗಂಟೆದು ಫೋಟೋಸ್ ನೋಡಬೇಕು ನೀವು. ಒಂದು 2,000 ಜನ ಮೇಲೆ ಸೇರಿದರು. ಈಗ ಬೆಳಗ್ಗೆಯಿಂದ ಒಂದು 5,000 to 10,000 ಜನ ಸೇರಿದ್ದಾರೆ. ಸಂಜೆ ಒಂದು 5,000 ಜನ ಸೇರುವಂಥ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಬೊಮ್ಮನಹಳ್ಳಿ ಕ್ಷೇತ್ರದ ಕಾರ್ಯಕರ್ತರು ಅತಿ ಹೆಚ್ಚಾಗಿ ಸಂಜೆ ಇಟ್ಕೊಂಡಿದ್ದಾರೆ. ಯಾಕಂದರೆ ಬೇರೆ ಡಿಸ್ಟಿಕ್ಗೆ ಮತ್ತು ಜಿಲ್ಲೆಗಳಿಗೆ ಅವ್ರಿಗೆ ಅಲೋವ್ ಮಾಡಿಕೊಟ್ಟು ನಾವು ಸಂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬೊಮ್ಮನಹಳ್ಳಿ ಕ್ಷೇತ್ರದವರು ಮತ್ತು HSR ಬ್ಲಾಕಿಂದ. ಅದರಿಂದ ಎಲ್ಲರೂ ಸಂಜೆ ಬರುವುದರಿಂದ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಉಮಾಪತಿ ಗೌಡರು ವಿಧಾನಸಭಾ ಮೆಟ್ಲು ಹತ್ತೋದ್ರಲ್ಲಿ ಡೌಟೇ ಇಲ್ಲ.